ತಗೋ 75,000 ರೂಪಾಯಿ ಅದೇ ಅದೇನೋ ಎತ್ಕೊಳ್ ತಗೋಬೇಕು ಅಂತಿದ್ದಲ್ಲ ತಗೋ. ಹೋಗ್ರಣ ತಕತ್ತೀವಂತೆ ಅದಕ್ಕೆ ಹಾಕದ್ಕೆ ಎತ್ಕೊಳ್ ತಕೊಂಡಂತಲ್ಲಿ ತಕೊಂಡ್ ಹಾಕವ ಅಕ್ಕ ಹೋಗು ಸುಮ್ಮನಂಗಂದು ಇದು ಕತೆ. ಏನ್ ಸುಮ್ನಂಗಂದಿಲ್ಲ ನೀನು, ಏನ್ ಸುಮ್ನಂದಿಯೇ ನೀನು ಹಾಳಾದ್ ನೋಡ್ರಿ ನನ್ಗೆ ಎಷ್ಟು ಆಪತ್ತದೆ ಗೊತ್ತಾ. ತಿಗ ಮುಚ್ಕೊಂಡು ಇಸ್ಕೊಂಡು ಎಲ್ಲಿ ನೋಡಿದಿ ಎತ್ಕೊಳ ಎಲ್ಲಿ ತಗೊಂಡಿಯೋ ಬಾಬಾ? ಇಲ್ಲಿ ನೋಡಿನಿ ಇದರಲ್ಲಿ ಒಡ್ರಲ್ಲಿ ಒಂದು ಜೊತೆ ಎತ್ತವೆ ಒಳ್ಳೆ ಚಂದನಾಗಬೇಕಂದ ಬಾಬಾ. 65,000 ರೂಪಾಯಿ ಹೇಳ್ತಾವ್ರೆ. ಪರವಾಗಿಲ್ವಲ್ಲ ಹಂಗಾರೆ? ಅದೇ ಅಷ್ಟೊಂದು ಕಮ್ಮಿ ಕೊಡ್ತಾವ್ರೆ. ಏನೋ ಹೊಸ ಹಾದ್ಗಿದೋ ಎತ್ಕೊಳ್ಳು ಹಾದ್ಗಿದವೋ ಏನೋ ಕಾಣೆ ಅಂತ ಅದು ಬೇರೆ ಯತ್ನ್ಯಾಗ ಕುಂತದೆ ಮಾತ್ರ. ಅವ್ನು ನೋಡಗೆ ಬಾಬಾ ಸುಮ್ಮನೆ ಹೇಳಿದ್ರೆ 150,000 ರೂಪಾಯಿ ಬಾಳಂಗವೆ ಒಳ್ಳೆ ಚಂದಗನಾಗ ಒಳ್ಳೆ ಬಿರ್ಸಾಗಿ ಪೈನಾಗವೆ. ಅಷ್ಟೊಂದು ಕಮ್ಮಿ ಕೊಡ್ತಾವ್ರಲ್ಲ ಅಂತ ಅದು ಬೇರೆ ಏತ್ನೆ ನನಗೆ. ಎಲ್ಲಿ ಆದವು ಒದ್ದವು ಅಂದ್ಕೊಂಡು ಮಾರ್ಗಿರ್ತಿದ್ದಾರೋ ಏನೋ ಎಂತೋ ಅಂತ ಸಿಕ್ಕಿಲ್ಲ ವಿಚಾರಿಸ್ಬಿಡ್ತಾಕ ಆಮೇಲೆ ಗುದ್ಗಿದಿಸ್ಕೊಂಡಿಯೇ ಅದು ಬೇರೆಯಾ. ನೀನು ಒಳ್ಳೆ ಆಡ್ಬಾರ್ದು ಅವತಾರ ಆಡ್ತಿಕಲ್ಲ ಬಾವನ್ ಕೈ ಒಲ ಏನಾರು ತೆಗೆಸ್ಕೊಳ ಅಚ್ಚಕಟ್ಟಾಗಿ. ಅಣ್ಣ ನೀವೇ ತಕೊಡ್ರಣ್ಣ ಬೇಡಕತ್ತೆ ಇವರು ಸರಿ ಇಲ್ಲ ಇವಕ್ಕೆ ಒಂಥರ ಗೊತ್ತಾಗಿಲ್ಲ. ಆಮೇಲೆ ಹೋಗಿ ಕಡೆಗೆ ಬಿದ್ದಂಗೆ ಮಾಡ್ಕೊಂಡಾರು ದುಡ್ಡು ಕೊಟ್ಬಿಟ್ಟು ನೀವೆಲ್ಲಾರು ನಿಂತ್ಕೊಂಡು ತೆಗೆದುಕೊಡ್ರಣ್ಣ. ಇಲ್ಲಾಂದ್ರೆ ಬೇಡವೇ ಬೇಡ ಎತ್ಕೊಳ್ಳು. ಏನು ಹೋಗಿದ ಬರ್ತಾರೆ ಈಗ ಹೆಂಗೋ ಅದಕ್ಕೆ ಕೆಲ್ಸಕ್ಕೆ ಹೋಗ್ತಾರೆ ಗಾರೆ ಕೆಲಸಕ್ಕೆ ದಿವ್ಸಕ್ಕೆ 700-800 ದುಡ್ಡು ತರ್ತಾರೆ. ಏನಿಲ್ಲ ಕಲ್ಸ್ಕೊಡೋದು ಸುಮಾರಾಗಿ ಮಾಡ್ಕೊಂಡು ಹೆಂಗೋ ಬಂಗತ್ಕ ಒಯ್ತೇವಿ ತಾನೆ. ಇವ್ರಿಗೆ ಹಾಕ್ಬೇಕು ಎತ್ಕೊಳ್ಳು. ಅಯ್ಯೋ ಬಂದಿದ್ನಲ್ಲವ ನಮ್ಮ ತವಿ ಕೈಲಿ ಕಾಸಿಲ್ಲ ಅಂದ್ಬಿಟ್ಟು ಎಲ್ಲ ನಮ್ಮ ಕೈ ಬಿಟ್ಬಿಟ್ರು ಹಂಗೆ ಹಿಂಗೆ ಅನ್ಕೊಂಡು ಅದಕ್ಕೆ ನಿಮ್ಮ ಬಾವಂಗ ಅಂದಲ್ಲ ಅದಕ್ಕೆ ನಡಿಯತ್ತಾಗೆ ತೆಗೆದುಕೊಡೋದ ಅಂದ್ಬಿಟ್ಟು ಹಂಗೆ ಕರ್ಕೊಬತ್ತು ಹೋಗೋದ ಅನ್ಕೊಂಡಿದ್ದು. ಅಷ್ಟೊತ್ತಿಗೆ ಅವಳು ಬಂದ್ಲಲ್ಲ ಬಂದು ಏನು ಮಾಡ್ರು ಬಿಡಿ ಕಾಲು ಕಟ್ಕೊಂಡು ನಿಂತ್ಕೊಂಡು ನಾನು ಹೆಂಗಾರು ಮಾಡಿ ಒಂದು ಮಾಡ್ಕೊಡಿ ಅಂದ್ಕೊಂಡು ನಾಗಕ್ಕೊಂದು ಸೊಸೆ ಬಂದು ಕವಿತನ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ನಮ್ಮ ಕಾಲಿಗೆ ಬಿದ್ದು ಏನು ಹೊಸಿ ಅಲ್ಲ ಕಣವ ಏನು ಮಾಡಿಯೇ ಬಿಡಂಗಿಲ್ಲ ಇದು ಮಾಡಂಗಿಲ್ಲ ಅನ್ನಂಗೆ ಅಷ್ಟೇ ಬೇಜಾರಾಗೋಯ್ತು ನಮ್ಗಂತೂ. ಅಕ್ಕ ನಾನೊಂದು ಮಾತು ಹೇಳೋಣ, ಆ ಬಡ್ಡಿ ಹಾಕ್ಲು ಮಾತ್ರ ಅಂಟಿಸ್ಕೊಳಕ್ಕೆ ಹೋಗ್ಬಿಡಕನಕ್ಕ. ಅಲ್ಲ ಈಗ ನೋಡಿ ಯಾವ ಥರ ಮನೆ ಒಳಗಡೆ ನಮ್ಮ ಮಧ್ಯದಲ್ಲೇ ಕಿತಾಪತಿ ಬರೋಂಗೆ ಹಂಗೆ ಮಾಡಿಬಿಟ್ರು ಅಂತವ ಬರ್ಕೊಡ್ಬೇಕು ಅನ್ನೋದು ಏನಿತ್ತು ನಾನು ಹೇಳೋದು ಕನಕ. ಹಿಂಗೆ ಬೇಜಾರು ಮಾಡ್ಕೊಬಿಡ ನಿಮ್ಮ ಕಾಣ್ದಂಗೆ ದೇವ್ರು ಮೆಚ್ಚನಕ ನಿಮ್ಮ ಕಾಣ್ದಂಗೆ ಇಷ್ಟೆಲ್ಲವ ನೇ ಮೋಸ ಮಾಡಿದ್ರೆ ಎಷ್ಟು ಆಸೆ ಆಗಿದೆ ನೀನು. ಆ ಪಾರ್ಟಿ ಆಸೆ ಆಗಿದ್ರು ಈ ಥರ ಆಡಿದ್ರೆ ಹೆಂಗಕ್ಕ ಹೆಂಗೆ ಮಾಡೋದು ಹೇಳೋ. ಮತ್ತೆ ನಿನ್ನಷ್ಟು ನಿಯತ್ತಾಗಿರೋರ್ಗೆ ಹಿಂಗೆ ಆಡಿದ್ರೆ ಇನ್ನು ನಮ್ಮಂತವ್ರು ಬಿಟ್ಟಾರ ಅವರು. ಅವ್ರನ್ನ ಅಂಟ್ಕಿಂಟಿಸ್ಕೊಳಕ್ಕೆ ಹೋಗ್ಬೇಡ, ಎಷ್ಟೋ ಇರ್ಬೇಕು ಅಷ್ಟೋ ಇಡು. ಅಯ್ಯೋ ಏನೋ ಗೊತ್ತಾದ್ರೆ ಇನ್ನು ಬೇಡ ಅಂತ ಅಂದ್ಬಿಟ್ಟು ಹಂಗೆ ಮಾಡವ್ರೆ. ಏನು ಮಾಡಿರಿ ಈಗ ಸರಿ ಆಯ್ತಲ್ಲ ಬಿಡು. ಕಟ್ಕ ಹೋಗಿದ ಅನ್ಕೊಂಡೆಲ್ಲ ಹೊಸಿ ಇದು ಮಾಡಿದ್ರೆ ಕಣ್ ಹೋಗಿತಿರುವಂತ ಕಣ್ಮಗ ಅದೇನೋ ಅವನು ಅದೆಂಥದ್ದು ಹೇಳಿದ್ರು ಹೆಸರು ಹೇಳಕ್ಕೆ ಬರಕಿಲ್ಲ. ಅದೇ ಚಾಪ್ರಿಯಪ್ಪ ಅದೆಂಥದ್ದು ಗೊತ್ತಿಲ್ಲ ಕಣವ. ಅವನಿಗೇನೋ ಮದುವೆ ಮಾಡಿಸಿರೋದಂತಲ್ಲ. ಅವನು ಭಾಳ ದಿವಸದಿದ್ದೇನು ಕಲೆಕ್ಷನ್ ಇತ್ತು ಅವತ್ತಿಗೆ ನಿಂತ್ಕೊಂಡು ಮದುವೆ ಮಾಡಿಸ್ಕೊಟ್ಟಿರೋದಂತೆ ನಾಗಮ್ಮನ ಮಗ. ಅವ್ನಿಗೆ ಎಕ್ಬೇಕಾಗಿರ್ತೀವಿ ಅಲ್ಲವ. ಅವಳು ಓಡೋಗಳು ಇರೋಳು ಇವನ್ಗೇನು ಬಿಟ್ಟಿದ್ರ ಕೆಲಸಕ್ಕೆ ಮಾಸೆ ಕೆಲಸ ಇರೋ ಮಾಡ್ತವೆ ಬಡ್ಡೆವು. ಜಂಗುಲ್ ಸುತ್ಕೊಂಡು ನಿಂತಿರೋ ಬಡ್ಡೆವ ಹೆಂಗೋ ಬಂದು ಸೇರ್ಕಡೆ ಬಿಟ್ರು ನೋಡು. ಹಂಗೆ ಮಾಡಿ ಮನೆ ರೆಡಿ ಆದ ತಕ್ಷಣ ಹೆಸರು ತಗೊಂಡು ಕೈಯೋ ಕಾಲ ಕಟ್ಟಿ ಇಷ್ಟು ದಿವಸ ಎಲ್ಲಿ ಹೋಗಿದೆ ಮಾಡ್ದಾನೆ ಹೂ ಅಪ್ಪಂಗೆ ಮಾಡಬೇಕು ಮುಟ್ಬೇಕು ಅನ್ನೋ ಜವಾಬ್ದಾರಿ ಇತ್ತಿಲ್ವಾ. ಈಗ ಇದಕ್ಕಿದ್ದಂಗೆ ಜವಾಬ್ದಾರಿ ಬಂದ್ಬಿಡ್ತಲ್ಲ ಮನೆ ಮಠ ಕಟ್ಟಿದ್ಮೇಲೆ ಮಾತಾಡಿದ್ರೆ ನಮ್ಮ ಮಾತು ಹಿಡಿಯೋಕ್ಕಿಲ್ಲ. ಏನಾದ್ರು ಮಾಡ್ಕೊಳ್ಳಾಕಿ ನಮ್ಗೇನು. ಅಯ್ಯೋ ಇರ್ಲಿ ಸುಮ್ಕಿರ್ಲ ಮಗ. ಹೆಂಗೋ ಈಗ ಕವಿತನ್ಗೂ ಅಶೋಕನ್ಗೆ ಜವಾಬ್ದಾರಿ ಬಂದಿತ್ತು ಅವ್ರ ಅತ್ತೆ ಮಾವಂದು. ಈಗ ಹೆಂಗೋ ಇಟ್ಕೊಂಡು ಹೋಗ್ಲಿ ಬಿಡು ಮನೇಲಿ ಇರ್ತಾರೆ. ಈಗ ಅವ್ರಿಗೇನು ಬರ್ಕೊಟ್ಟಿದ್ದಾವ ಸದ್ಯಕ್ಕೆ ಹೊಸ ದಿವಸ ಇರಲಿ ಅಂತ ಹೇಳವ್ರೆ ಕವಿತನ ಹೆಸರಲ್ಲೇ ಮನೆ. ಇನ್ನು ಸುಮ್ಮನೆ ಹಂಗೆ ಹಿಂಗೆ ಅಂದ್ಕೊಂಡು ಅದು ಹಾಕ್ಬೇಕು ತಿರ್ಗೇನೋ ಕಿರಿಕ್ ತೆಗ್ದರು ಇರಲಿ ಸುಮ್ಕಿರಿ ಅಂದ್ಬಿಟ್ಟು ಹಂಗಂದ್ರು ಅಕ್ಕಿ ಇರಲಿ ಏನೂ ಇಲ್ಲ. ಅವರೇ ಕೆಲಸ ಪಲ್ಸಕ್ಕೆ ಹೋಗಿ ತಂದಾಕಂಡು ನಾನು ನೋಡ್ಕೊತೀನಿ ನಮ್ಮ ಅಪ್ಪನ ಅಂತ ಒಪ್ಕೊಂಡಲ್ಲ. ಅವಳು ಅಂದ್ಲು ಹೊಚ್ಕಟ್ಟಾಗಿ ನೋಡ್ಕೊತೀನಿ ನಮ್ಮ ಅತ್ತೆ ಮಾವನ ಅಂದ್ಬಿಟ್ಟು ಕಾಲಿಗೆ ಬೀಳಿಸ್ತೋ ಬಿದ್ಲು ಇನ್ಮೇಲೆ ಚೆನ್ನಾಗಿರ್ತೀವಿ ಅಂತ ಅಂದರು. ಇರಲಿ ಬಿಡಿ ಏನೋ ಹೊಚ್ಕಟ್ಟಾಗಿ ಸೇರ್ಕೊಳ್ಳಿ. ಹಂಗೆ ಹೊಚ್ಕಟ್ಟಾಗಿದ್ರೆ ನನ್ನ ಮಗನಿಗೆ ಒಂಚೂರು ಜವಾಬ್ದಾರಿ ಕಮ್ಮಿ ಆಯ್ತದೆ. ಈಗ ಅವ್ರ ಅತ್ತೆ ಮಾವ ಪಾಪ ಕಷ್ಟಪಡ್ತಾರೆ. ಇವ್ನು ಹಿಂಗೆ ಅವನೇನೋ ಲೆಕ್ಕ ಬತ್ತಿತ್ತು. ಈಗ ಅವ್ರ ಮಗ ಸೊಸೆ ಅವರೇ ನೋಡ್ಕೊತಾರೆ. ನನ್ನ ಮಗನಿಗೆ ಆರಾಮಾಗಿ ನಿಲ್ವ ಈಗ ಉಂಕ ಸುಮ್ಕಿರ ಅದಕ್ಕೆ. ಅಯ್ಯೋ ಹೆಂಗೋ ನೋಡ್ಕೊಂಡು ಹೆಂಗೋ ಚೆನ್ನಾಗಿರ್ಲಿ ಸುಮ್ಕಿರಿ. ಆಲ್ಗರಿ ಅದ ಅದಕ್ಕೆ ಏನು ಗೊತ್ತಾ ಚೆಂದಾಗಿದ್ರೆ ನೋಡ್ಬೋದು. ಅದ್ಗೆಟೋರು ಯಾರದಕ್ಕೆ ನೋಡಕ್ಕದದು ಹೆಂಗೋ ಇತ್ಕೊಂಡು ಹೋಗ್ಲಿ ಬಿಡಿ ಎತ್ತಾಗಿ ಒಟ್ಟಿಗೆ ನೀ ಎತ್ತಾಗಿದ್ರೆ ಸರಿ. ಹೆಂಗೋ ಇತ್ಕೊಂಡು ಹೋಗ್ಲಿ ಕಣವ ಕೊಡಿ ದುಡ್ಡ. ಬೇಡ ಬಿಡ್ರು ಬಾಬಾ ನೀವೇ ತಕೊಂಡಿರಂತೆ ಅದು ಯಾವ ಇವಳು ಬೈತಾಳ ಇಲ್ಲಿ ಬೇಡವೇ ಬೇಡತ್ತಾಗೆ. ಯಾಕೋ ನನಗೂ ಅನುಮಾನವೇ. ಅಣ್ಣ ನನ್ನ ಮಾತು ಕೇಳಿ ಬೇಡಿ ಕಣ ಯಾವುದೇ ಕಾರಣಕ್ಕೂ ಬೇಡಿ. ಈ ಸವಾಸವೇ ಬೇಡಿ ಸುಮ್ಕಿರಿ ಅಣ್ಣ. ನಿಮ್ಗೆ ಗೊತ್ತಾಗಕ್ಕಿಲ್ಲ ಅವರು ಎಂತೆಂಥವು ನೋಡ್ಕೊ ಬಂದವ್ರೆ ಗುದ್ದಿ ಪದ್ದಿ ಅದು ಬೇರೆ ದ್ಯಾವ್ಗಾಚಾರ ನೋಡಿ ನಿಮ್ಗೆ ಗೊತ್ತಲ್ಲ. ನೀವು ಹೊಣೆಯಾಗಿ ನೋಡ್ಕೊಂಡು ತೆಗೆದುಕೊಡ್ರಣ ನೀವೇ. ನೀವು ದುಡ್ಡು ತಂದು ಕೊಡ್ದವ್ರು ಏನಾಯ್ತಿತ್ತು ತಗೊಳ್ಳಾರಪ್ಪ ಇವರು ಆಡ್ತಾರೆ ಅನ್ಕೊಂಡು ನೀವು ಆಡಿ ಹೇಳ್ಬಿಡ್ರದಕ್ಕೆ ವಾಪಸ್ ಕೊಡಬೇಕು ಅಂತ. ಅಯ್ಯೋ ಕೊಡ್ದಾರಿಲ್ಲ ಹಾಕವ ಏನು ಕ್ಯಾಣಕ್ಕಿ ತೋದಿರ್ತಿದ ನಂಗೆ ಮಾಡಲಿಲ್ಲ ಮುಟ್ಲಿಲ್ಲ ಅಂದ್ಬಿಟ್ಟು ನನಗೆ ಆಸೆ ರೇಕಿಲ್ವ ನನ್ನ ತಮ್ಮನಿಗೆ ಮಾಡಬೇಕು ಮುಟ್ಬೇಕು ಅಂತ ಮಾಡಿಸ್ಕೊಳ್ಳಿ ಯೋಗ್ಯತೆ ಇರ್ಬೇಕು ನಿಮ್ಗೆ. ಅದು ನಿಜ ಬಿಡಿ ಇವ್ರಿಗೆ ಯೋಗ್ಯತೆ ಇಲ್ಲಕದ್ ಬಿಡಿ. ಒಟ್ಟೂರಿ ಕರಕ ಅವಳಿಗೆ ತಂದು ಕೊಡ್ಬಿಟ್ಟಲ್ಲ ಅಂತ ಒಟ್ಟೂರಿ ನೋಡಿ ಹೆಂಗೆ ಹೊಟ್ಟೆವ್ರಿ ಪಟ್ಟಳು. ಅಯ್ಯೋ 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 ಉಳಿವು ಹಾಕಪ್ಪ ದೇವ ಮಟ್ಟಕ್ಕೂ ಅಲ್ಲ ಉತ್ತಿ ಏನು ಓಡ್ತೀನಿ ನಾನುವೇ. ಏನು ದಿವಸಕ್ಕೆ 500 1000 2000 3000 ತತ್ತೀನಿ ಅಂತೀಯಲ್ಲ.
ಅದು ಹೆಂಗೆ ಹೊಲ ಉತ್ಬಿಟ್ಟು ತಂದು ಕೊಟ್ಟು ನೋಡ್ತೀನಿ ಇರು. ಕೊಡ್ತೀನಿ ನಿನಗೆ, ಕೊಡ್ಬೇಡ್ದ ನಿನಗೆ, ಕೊಡ್ತೀನಿ. ನಿಮ್ಮ ಅಪ್ಪ ಕೊಟ್ಟಿದ್ನಲ್ಲ ಅದಕ್ಕೆ ಗೊತ್ತು ದಯ್ಯ ನೋಡ್ರದಕ್ಕೆ ನಮ್ಮ ಅಪ್ಪನಟ್ಟೆ ಸುದ್ದಿ ಹಾಕತ್ಕೆ ಅವ್ನಿಗೆ, ಅವ್ರ ಸುದ್ದಿ ಹಾಕಿ ಅವ್ನಿಗೆ. ಅಯ್ಯೋ ಅದಕ್ಕೆ ಸುಮ್ಕಿಲ್ಲ ನಿಮ್ಗೆ ಅವ್ರ ಅಪ್ಪನ ಮಟ್ಟೆ ಸುದ್ದಿ, ಅಪ್ಪನಟ್ಟೆ ಸುದ್ದಿ ಮಾತಾಡ್ದಾರೆ ನೀನು. ಮತ್ತೆ ಇವಳಿಗೇನು ಮಟ್ಟೂರಿ ನೋಡಕ್ಕ. ನಾನೇನು ಇದನ್ನ ಪುಕ್ಸಟೆ ಇಸ್ಕೊಂಡಿಲ್ಲ. ಬಾವನ ಮುನ್ಗಡೆ ಹೇಳ್ತೇವ್ನಿ. ನನಗೆ ಆದಷ್ಟು ಹೊಸ ತಂದು ಕೊಡ್ತೀನಿ. ತಿಂಗಳಿಗೊಂದು 5,000 ಸೇರಿಸಿ. ಏನೋ ಮಾಡಿವೆ, ಈಗ ಹೋಗಿ ತೆಗಿಸ್ಕೋಗು ಬಾವನ ಕೈಲಿ. ಮತ್ತೆ ತಗೋ ಇಲ್ಲಿ ದುಡ್ಡ. ಇರ್ಲಿ ಬಿಡಿ ಬಾವ, ಅಲ್ಲೇ ಇರ್ಲಿ. ತಗೊಳ್ಳೋ ಅವ್ರ ಕೈಲಿ ಮುಡುಗ್ಲಿ ಕೊಡು. ಹುಷಾರಾಗಿ ಮುಡುಗ್ಲೇ. ತಗಪ್ಪ ನೀನೇ ಮಡಿಕೋ, ನನ್ ಬೇಡ ಅಂದನ. ಅಯ್ಯೋ ನಾ ತಗ ಹಾಕನು ಮುಡುಗು. ಸೋಮವಾರ ಬೈಲಿ ನೀನು ನಾನು ಕರ್ಕೊಂಡು ಹೋಯ್ತಿರು ಅಂತ ಜಾಗ ಚೆನ್ನಾಗವೆ. ಅಲ್ಲಿ ಒಂದು 3-4 ಜೊತೆ ಎತ್ಕೊಂಡು ನೋಡಿದೆ, ಭಾಳ ಚೆನ್ನಾಗಿದ್ದು. ನಾನು ಹೇಳ್ಬಿಟ್ಟು ನಿನ್ಗೆ ಫೋನ್ ಮಾಡ್ತೀನಿ, ಬಾ ನೋಡೋದ ಹೋಗಿ ನೋಡ್ಕೊ ಬರೋದ. ಸರಿ ಬಾಬಾ ಆಯಿತು. ಎಲ್ಲ ನೀವೇ ನೋಡಿ ತೆಗೆದುಕೊಳ್ಳಿ. ನನಗೂ ಗೊತ್ತಾಗಕ್ಕಿಲ್ಲ. ಆಮೇಲೆ ಎಂತೆಂಥವು ತಂದು ತಲೆ ಗಂಟ್ಕೊಳ್ಳಂಗೆ ಆಗ್ಬಿಟ್ಟದ. ಮೇಲೆ ನೋಡ್ತೀನಿ ಬಿಡು. ಅಕ್ಕ ಕೂತ್ಕೋ, ಬಾಡ್ತೀನಿ. ನೀನು ಬಾಡು ಬೇಡ ಏನು ಬೇಡ. ಅಲ್ಲಿವೇ ತಂದನೆ ಇವನು ಕವಿತವ್ರ ಅಣ್ಣನಿಯ ಮಟನ್ ತತ್ತೀನಿ, ಊಟ ಮಾಡ್ಕೊಂಡು ಹೋಗಿರಿ ಅನ್ಕೊಂಡು ನಾವು ಆಗಲೇ ಹೊಂಟು ಬಿಡೋದು ಅನ್ಕೊಂಡು ಏನು ಮಾಡಿದ್ರು ಬಿಡ್ನಿರಕ್ಕಲ್ಲ. ಮಟನ್ ತತ್ತೀನಿ ಅನ್ಕೊಂಡು ತಾನು ಹೋಯ್ತು. ಎಲ್ಲನೂ ಕರಗಿರ ಆರಿಸ್ಕೊತವ್ರೆ. ನಾವು ಅಲ್ಲೂ ಉಳ್ಕೊಳಕ್ಕಿಲ್ಲ. ಊಟ ಮಾಡ್ಕೊಂಡು ಈಗ ಹೋಗ್ಬೇಕು. ಅಲ್ಲಿಗೂ ಸಾರು ಕೊಡ್ತೀವಿ ಅಂದ್ಬಿಟ್ಟು ಮಾಡ್ತಾವ್ರೆ. ಕೂತ್ಕೋ. ಅವ್ರ ಮನೆ ತಿಂತಾರಂತೆ ಅವರು. ಬೇಕಾದ್ರೆ ಸಾರು ಕೊಟ್ರೆ ತಗೊಂಡೋಗುವೆ ಇರು. ನಾನು ತಗೊಬತ್ತೀನಿ. ಏನು ಅವ್ರಿಗಿಂತ ಏನು ಕಮ್ಮಿ. ಅವ್ರ ಮನೆ ಮಾತ್ರ ತಿನ್ಬೇಕು, ನೀನು ನಮ್ಮನ್ನು ತಿನ್ಬೇಡ್ದ. ನೋಡಿ ಹಂಗದೆ ಅಂತ. ಅಪ್ಪನ ಮನೇಲಿ ಉಣ್ಬೇಡ ನೀನು, ಕಂಡೋರ್ ಮನೆ ಉಣ್ಣು. ಅಯ್ಯೋ ಸಾಕು ಮುಚ್ಚು ಬಾಯ. ಎಲ್ಲಾದ್ರೇನು ಸ್ವಲ್ಪ ಕೂತ್ಕಲ್ಲ ಬೆಳಕತ್ತೆ. ತಿರ್ಗಾ ಮಾಡೋದು ಬೇಡ, ಇನ್ನೊಂದ್ಸತ್ ಬರ್ತೀನಿ. ಇರು ಇವತ್ತು ನಾಳೆಗೆ ಹೋಗಿರಂತೆ ಸಂದೆ. ಈಗ ಅಲ್ಲಿ ಊಟ ಮಾಡ್ಕೋ, ಸಂದಕ್ಕೆ ಇಲ್ಲೂ ನೀವೇ ಇಲ್ಲಕ್ಕ ಸುಮ್ಮನಿರೋ. ಅಲ್ಲಿ ಹೊಸಿ ಕೆಲಸ ಅದೇ ಹೊಲ್ತಾಗಿ ಆಳ್ಗಳು ಕೆಲಸಕ್ಕೆ ಹೋಗ್ಬಿಟ್ಟು ಇವತ್ತು ಮಾಡಿಸ್ನೇ ಇಲ್ಲ. ನಾಳೆಗಿಂತ ಕೆಲಸ ಇಡ್ಸ್ಬೇಕು. ಬಾಡ್ತಾರನು ಊಟ ಮಾಡ್ಕೊಂಡು ಹೋಗ್ಬೋದೈತಲ್ಲ ಬಾಬಾ. ಮಗ ಸುಮ್ಮನಿರು. ಆಯಿತು ಆಯಿತು ಮಾಡ್ತೀವಿ ನಾವು. ನೀನು ತಲೆಗೆಡ್ಸ್ಕೊಬೇಡ. ನೀನು ಸುಮ್ಮನಿರಪ್ಪ ನೀನು. ಅಚ್ಚುಕಟ್ಟಾಗಿ ದುಡ್ಡ ಬಿಗೆ ಮಡಿಕೋದು ಅದು ಏನು ತಗೊಂಡು ಇನ್ನೊಂದು ದಿವಸ ನನಗೆ ಅದನ್ನು ಕೊಟ್ಟಿಲ್ಲ ಇದನ್ನು ಕೊಟ್ಟಿಲ್ಲ. ನೀನು ಅದನ್ನ ಮನೇಲಿ ಇದು ಮಾಡಿಲ್ಲ ಅನ್ಬೇಡ. ನಾನು ಮಡಿಕ ಕೂತಿದ್ದಲ್ಲ, ನಾನು ಕೇಳ್ದಂಗೆ ಕೊಡಕ್ಕೆ ನಿನಗೆ. ಅಯ್ಯೋ ನಾನೇನು ನಿನ್ನ ತಗೊಡು ಅಂದನ. ಏನೋ ಅವತ್ತು ಒಂಚೂರು ಪರಮಾತ್ಮ ಹೊಂಟೆಗೋ ಒಳಗೆ ಹೋಗಿತ್ತು. ಅದಕ್ಕೆ ಹಂಗೆ ಏನೇನೋ ಮಾತಾಡ್ಬಿಟ್ಟೆ ಬಿಡು, ಬೇಜಾರು ಮಾಡ್ಕೊಬೇಡ. ಓಹೋ ಕುಡ್ದ್ಬಿಟ್ರೆ ಮತ್ತೆ ಮನೆಗೆ ಯಾಕೆ ಬಂದಿಯೇ? ಕಂಡವ್ರ ಮನೆಗೆ ಕೊಯ್ಕಿಲ್ಲ. ಕಂಡವ್ರ ಮನೆಗೆ ಕೊಯ್ಕವಪ್ಪ. ಯಾರುವಾಗ ಮನೆಗೆ ಬರ್ತಿದ್ರಿ ಮತ್ತೆ ಕುಡ್ದಾಗ? ನಿನ್ನ ಆಟಕವ ಯಾರಿಗೂ ಗೊತ್ತಲ್ಲ. ಯಾರಿಗೆ ಹೇಳಿಯ ನೀನು ನಿನ್ನ ಆಟಕ? ಓಲಿಚೆ ಪಾಪ ಅನ್ಕೊಂಡು ಎತ್ಕೊಂಡು ತಗೊಳಕ್ಕೆ ಅಂದಲ್ಲ ಅಂದ್ಬಿಟ್ಟು ಕೊಟ್ಟಿರೋದು ನಿನಗೆ. ಇನ್ನೊಂದು ದಿವಸ 1 ರೂಪಾಯಿ ಕೊಡಕ್ಕಿಲ್ಲ. 5-5 ಸಾವಿರ ಕೊಡ್ತೀನಿ ಅಂದಲ್ಲ, ಕೊಟ್ಟು ತೀರ್ಸು ನೀನು ಮೊದಲು. ಅಯ್ಯೋ 5,000 ಏನು ನೋಡ್ಕೊ. ಒಂದು 2-3 ತಿಂಗಳಲ್ಲಿ ನೀನು ಸಾಲ ತೀರಿಸ್ನಿಲ್ಲ ಅಂದ್ರೆ ಕೇಳಬೇಕಾರೆ. ಸರಿ ಆಯಿತು ಕಣಪ್ಪ, ತೀರ್ಸು. ಇನ್ನೂ ಒಳ್ಳೇದೇ ಅಲ್ವಾ? ತೀರ್ಸು. ಇನ್ನೇನು ಇನ್ನೇನು ಇಲ್ಲ ಕಣಪ್ಪ. ಅದಕ್ಕೆ ಇರ್ರಿ ಒಂಚೂರು ಏನೋ ತರ್ಸದ ಹಂಗೆ ಓದಿರೋದಕ್ಕೆ. ನಾಲ್ಕು ಬೋಂಡನಾರು ಉಯ್ತೀನಿ ತಿನ್ಕೊಳ್ಳಿ. ಅವರು ಅಡುಗೆ ಮಾಡಗಂಟವ ಕುತ್ಕೊಂಡು ಹೋಗು. ಮಾತಾಡ್ತಾ ಕುತ್ಕೊತಿದೆಯಲ್ಲ, ಹೋಗಿ ಎದ್ದು ಮಾಡೋಕ್ಕಿಲ್ವಾ? ಮಾಡ್ತೀನಿ ಅಂತ ಕೂತಿರೋ ಜಾಗದಲ್ಲಿ ಹೊಸ್ಕಾಡ್ತಾ ಇದೆಯಲ್ಲ. ಮಾಡಕ್ಕಿಲ್ಲ ಅಂತ ಅಂದ. ನೋಡೋದಕ್ಕೆ ಹಿಂಗೆಲ್ಲ ತಂದಾಕೋಬುದ್ದಿ ಇವ್ರದ್ದು. ನಾನು ಮಾಡಕ್ಕಿಲ್ಲ ಅಂದ. ಕುತ್ಕೋದಕ್ಕೆ ಮಾಡ್ತೀನಿ. ವಾ ಅವನ ಆಡ್ತಾರೆ ಅನ್ಕೊಂಡು ಅವನು ಸುಮ್ಮನೆ ನೀನು ಬೆಳಕತ್ತೆ. ಬತ್ತೀನಿಲ್ಲ ಬತ್ತೀವಿ. ಇನ್ನೊಂದು ದಿವಸ ಬಂದು ಉಳ್ಕೊತೀವಿ. ಸುಮ್ಕಿರು ಕೆಲಸ ಅದೇ. ಅಯ್ಯೋ ನಮ್ಮ ಅಣ್ಣ ಮಕ್ಕಳಿಗೂ ನಮ್ಮ ಬಾಂಗೂ ಏನು ಮಾಡಲಿಲ್ಲ ಅಂದ್ಬಿಟ್ಟು ಇನ್ನು ಗಿಂಜಾಡ್ತಾರೆ. ಇರು. ಅಯ್ಯೋ ಯಾ ಗಿಂಜಾಡನು. ಬತ್ತಿ ಸುಮ್ಕಿರಿ ಇನ್ನೊಂದು ದಿವಸ. ರೆಡಿಯಮ್ಮಿ ಕೂತಿರೋ ಜಾಗದಲ್ಲಿ ಬತ್ತೀನಿ ಅಂತೀಯಲ್ಲ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.